ಸ್ಪೆಷಲ್ ಏನು ಅಂದರೆ ಇದು ಮೂವಿ ಸ್ಟೈಲ್ ಪಾಪ್ಕಾರ್ನ್. ಇಲ್ಲಿ ಆ್ಯಕ್ಚುಲಿ ನೀವು PVR ಅಲ್ಲಿ ಏನು ತಿಂತೀರಲ್ಲ ಅದೇ ಸ್ಟೈಲಲ್ಲಿ ಇರುತ್ತೆ ಇದು ಪಾಪ್ಕಾರ್ನ್. ಹಾಗೆ ಇವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಇವರು MSG ಹಾಗೆ ಬೇರೆ ಏನು ಬಳಸೋದಿಲ್ಲ ಮತ್ತು ಇವರು ಹೈಜೀನಿಕ್ ಆಗಿ ಮಾಡ್ತಾರೆ. ಸೊ ಬನ್ನಿ ಇವತ್ತು ನಾನು ಏನೇನೆಲ್ಲ ಟೇಸ್ಟ್ ಮಾಡ್ತೀನಿ ಅಂತ ನೋಡೋಣ. ಇವತ್ತು ನಾನು ಬಂದಿರೋದು ಫುಡ್ ರಿವ್ಯೂಗೆ. ಕುಮಾರಸ್ವಾಮಿ ಲೇಔಟಲ್ಲಿ ಇರೋ ಈ ಕಾರ್ನ್ ಸ್ಟೋರೀಸಲ್ಲಿ 39 ರೂಪೀಸಿಂದ ಇವ್ರ ಮೆನ್ಯೂ ಸ್ಟಾರ್ಟ್ ಆಗುತ್ತೆ. ಹೆಸ್ರಿಗೆ ತಕ್ಕಂತೆ ಪ್ರತಿ ಒಂದರಲ್ಲೂ ಇವರು ಸ್ವೀಟ್ ಕಾರ್ನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ನ್ಯಾಚೋಸ್ ಇಷ್ಟಪಡೋರು ಇಲ್ಲಿ ಮಸಾಲ ನ್ಯಾಚೋಸ್ನ ಟ್ರೈ ಮಾಡಬೇಕು. ಸ್ವೀಟ್ ಕಾರ್ನ್ಗೆ ಅವ್ರದ್ದೇ ಆದ ಮಸಾಲ ಹಾಕಿ ನ್ಯಾಚೋಸ್ ಜೊತೆ ಸರ್ವ್ ಮಾಡ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಹೈಲೈಟ್ ಏನು ಅಂದರೆ ಕಾರ್ನ್ ಪಕೋಡ. ಇದಂತೂ ಪರ್ಫೆಕ್ಟ್ ಆಗಿರುತ್ತೆ ವೆದರ್ಗೆ. ಹಾಗೆ ಇವರು ಒಳ್ಳೆ ಕರ್ನಲ್ಸ್ನ ಯೂಸ್ ಮಾಡಿ PVR ಸ್ಟೈಲ್ ಪಾಪ್ಕಾರ್ನ್ನ ಮಾಡ್ತಾರೆ. PVRಲ್ಲಿ ನಾವು 400-500 ರೂಪೀಸ್ ಕೊಟ್ಟು ತಿನ್ನೋ ಬದಲು ಇಲ್ಲಿ 69ಇಂದ 89 ರೂಪೀಸ್ ಒಳಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಪ್ಕಾರ್ನ್ನ ಕೊಡ್ತಾರೆ. ಹಾಗೆ ನಮಗೆ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಓನರ್ ಕೂಡ ಬಂದರು. ಓನರ್ನ ಕೂಡ ಮಾತಾಡ್ಸಿದ್ವಿ. ಹಾಗೆ ಅವರಲ್ಲಿ ಏನೇನೆಲ್ಲ ಇರುತ್ತೆ ಅಂತಲೂ ಕೇಳಿದ್ವಿ. ಪ್ರೈಸ್ ಬಂದು ನನಗೆ ಬೇಸಿಕ್ ತುಂಬ ಬೇಸಿಕ್ ಬಂದು 40 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಗೋಸ್ ಅಪ್ ಟು 79ರಿಂದ 89 ರೂಪಾಯಿ ತನಕ ಹೋಗುತ್ತೆ. ನಿಮಗೆ ಆಪ್ಷನ್ಸ್ ಬೇರೆ ಬೇರೆ ಥರ ಬರುತ್ತೆ. ಸೊ ಎಲ್ಲ ಅಫೋರ್ಡಬಲ್ ಇಟ್ಟಿದ್ವಿ. ಕಾಲೇಜ್ ಸ್ಟೂಡೆಂಟ್ಸ್ ಬರ್ಬೋದು, ಲೋಕಲ್ ಪೌಡರ್ ಬರ್ಬೋದು, ಯಾರಿಗೆ ಬೇಕೋ ಎಲ್ಲರೂ ಬಂದು ಟ್ರೈ ಮಾಡ್ಬೋದು. ಸೊ ಹಾಗಿದ್ರೆ ನೀವು ಎಲ್ಲನೂ ವಿಸಿಟ್ ಮಾಡಿ ಕಾರ್ನ್ ಸ್ಟೋರೀಸ್ನ ಮಿಸ್ ಮಾಡಬೇಡಿ. ಯಾಕೆಂದರೆ ಪ್ರೈಸ್ ಒಂದು ಸಖತ್ ಅಫೋರ್ಡಬಲ್ ಆಗಿದೆ. ಹಾಗೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಶೂಟ್ ಮುಗಿಸ್ಕೊಂಡು ಬಂದು ಮತ್ತೆ ಈವ್ನಿಂಗ್ ರೆಡಿಯಾಗಿ ಒರೈನ್ ಮಾಲ್ಗೆ ಹೋದ್ವಿ. ಒರೈನ್ ಮಾಲ್ಗೆ ಬಂದಿದ ತಕ್ಷಣ ನನ್ನ ಮಗಳು ಕೇಳೋದೆ ಪಿಜ್ಜಾ. ಸೊ ಫಸ್ಟು ಪಿಜ್ಜಾ ತಿಂದು ಆಮೇಲೆ ಮ್ಯಾಕ್ಸ್ಗೆ ಹೋದ್ವಿ. ಮಗಳ ಸ್ಕೂಲಲ್ಲಿ ಪ್ರತಿ ಮಂತು ಕಲರ್ ಡೇ ಇರುತ್ತೆ. ಸೊ ಈ ಸರಿ ಕಲರ್ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಮ್ಯಾಕ್ಸ್ಗೆ ಹೋದ್ವಿ. ಸೇಲ್ ಇದ್ದಿದ್ದರಿಂದ ಸಖತ್ ಕ್ರೌಡ್ ಇತ್ತು. 15 to 20 ಮಿನಿಟ್ಸ್ ಆಯಿತು ಫಿಲ್ಲಿಂಗ್ ಸೆಕ್ಷನಲ್ಲಿ. ಸೊ ಆಲ್ಮೋಸ್ಟ್ ಸುಸ್ತಾಗೋಗಿದ್ವಿ. ಮತ್ತೆ ಕುಕ್ಕಿ ಮ್ಯಾನ್ಗೆ ಹೋಗಿ ಅಲ್ಲಿ ಬಿಸಿ ಬಿಸಿ ಕುಕ್ಕೀಸ್ ಮಾಡ್ತಿದ್ರು. ನನ್ನ ಮಗಳು ಅದು ನೋಡ್ಬಿಟ್ಟು ಅಮ್ಮ ಕುಕ್ಕೀಸ್ ತಿನ್ನೋಣ ಅಂತಂದ್ಲು. ಸೊ ಅಲ್ಲಿ ಕುಕ್ಕೀಸ್ ತೊಗೊಂಡು ಕುಕ್ಕೀಸ್ನ ಎಂಜಾಯ್ ಮಾಡಿಕೊಂಡು ಈಗ ಕುಕ್ಕಿ ಮ್ಯಾನ್ಗೆ ಬಂದು ಕುಕ್ಕೀಸ್ ತೊಗೊಂಡು ನೆಕ್ಸ್ಟ್ ಸೆರಮ್ ನೋಡೋಕೆ ಹೋಗಬೇಕು. ಸೊ ಬನ್ನಿ ಸೆರಮ್ ಕೂಡ ಹೇಗಿರುತ್ತೆ ಅಂತ ನೋಡೋಣ. ಆಲ್ಮೋಸ್ಟ್ ಡ್ರೈನ್ ಔಟ್ ಆಗೋಗಿದೆ. ಅವ್ರು ನನ್ನ ಸ್ಕಿನ್ ಆ್ಯಂಡ್ ಏಜ್ ಪ್ರಕಾರ ನನಗೆ ಸೆರಮ್ನ ಸಜೆಸ್ಟ್ ಮಾಡಿದ್ರು. ಸೊ ಫಸ್ಟ್ ತೊಗೊಂಡು ಮನೆಗೆ ಹೋಗೇ ಬಿಡೋಣ ಅನ್ನಿಸ್ತು. ಇದು ನೆಕ್ಸ್ಟ್ ಡೇ ಆಫ್ ವ್ಲಾಗ್. ಮಾಲಿಂದ ಬಂದು ತುಂಬಾ ಸುಸ್ತಾಗಿದ್ದರಿಂದ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಮಾಲಿಂದ ಏನೇನು ತೊಗೊಂಬಂದೆ ಅಂತ. ನಾನು ಹೋಗಿ ತೊಗೊಂಡು ಬರೋದಕ್ಕೆ ಜಸ್ಟ್ ಇದು ಒಂದು ಫೇಸ್ ಸಿರಮ್ ಅಷ್ಟೇ. ಬಿಕಾಸ್ ಲಾಸ್ಟ್ ಟೈಮ್ ಇವ್ರ ಹತ್ರ ನಾನು ರೋಸ್ಮೆರಿ ಆಯಿಲ್ ತೊಗೊಂಬಂದಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಇವ್ರ ಹತ್ರನೇ ಈ ಸರಿ ಫೇಸ್ ಸಿರಮ್ ಟ್ರೈ ಮಾಡೋಣ ಅಂತ ನಾನು ಹೋಗಿದ್ದೆ. ಇದು ಒರೈನ್ ಮಾಲಲ್ಲಿ ಫಸ್ಟ್ ಫ್ಲೋರಲ್ಲಿದೆ, ಟೈಮ್ಲೆಸ್ ಅಂತ. ಸೊ ನಾನು ತೊಗೊಂಬಂದಿದ್ದೆ ಇವ್ರ ಹತ್ರ ಹಿಮಾಲಯನ್ ಕುಸುಮ ಆಯಿಲ್ ಕೊಲಾಜನ್ ಬೂಸ್ಟಿಂಗ್ ಏಜ್ ಡಿಲೇ ಅಂತ. ಇವತ್ತು ಹಚ್ಚಿದ್ದೀನಿ. ಮೇ ಬಿ 1.5 ಮಂತ್ ಆದಮೇಲೆ ಮಾತ್ರ ಹೇಳೋಕ್ಕಾಗುತ್ತೆ ಹೇಗಿದೆ, ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ಸೊ ಹಾಗಿದ್ರೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಕೂಡ ಮಾಡಿ.